ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು, ದಶಮಿ ತಿಥಿ, ಉತ್ತರ ಫಲ್ಗುಣಿ ನಕ್ಷತ್ರ. ಈ ದಿವಸ ಮಂಗಳವಾರ ದಿವಸ ಅಮ್ಮನವರ ಪ್ರಾರ್ಥನೆ, ಸುಬ್ರಹ್ಮಣ್ಯ ಪ್ರಾರ್ಥನೆ ಇತ್ಯಾದಿಗಳನ್ನು ನಾವು ಸಾಮಾನ್ಯವಾಗಿ ಮಾಡ್ತೀವಿ. ಈ ದಿವಸ ಪ್ರತಿ ಮಂಗಳವಾರ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳೋದು, ಪ್ರತಿ ಮಂಗಳವಾರ ಅಮ್ಮನವರಿಗೆ ತುಪ್ಪದ ದೀಪ ಹಚ್ಚೋದು ಅಥವಾ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚೋದು. ಈ ರೀತಿಯಲ್ಲಿ ಯಾವುದು ಆರಾಧನೆಗೆ ಹಲವು ದಾರಿ ಇದೆ. ಯಾವ ದಾರಿ ಹಿಡಿದ್ರೂ ಅಲ್ಲಿಗೆ ಹೋಗೋದು, ಅದು ನಿಶ್ಚಯಾತ್ಮಕ ಬುದ್ಧಿ ಇರಬೇಕು. ದೀಪ ಹಚ್ಚಲಿ, ಊದಿನ ಕಡ್ಡಿ ಬೆಳಗಲಿ, ಅಥವಾ ಇನ್ನೇನೋ ಒಂದು ಮಹಾಮಂಗಳಾರತಿ, ಪಂಚಾರತಿ, ಉಪ್ಪಾರತಿ ಏನೇನೋ ಇದೆಯಲ್ಲ, ಅದು ನಮ್ಮ ಸಮಾಧಾನಕ್ಕೆ ಮಾಡಿಕೊಂಡಂಥ ಬೇರೆ ಬೇರೆ ಕ್ರಮಗಳು. ಆದರೆ ಸಮಾಧಾನ ಮುಖ್ಯವಾಗಿ ಬೇಕಾಗಿರೋದು ನಮಗೆ, ನಾನು ಇದನ್ನು ಮಾಡೋದರಿಂದ ಭಗವಂತನ ಆರಾಧನೆಯನ್ನು ಅಥವಾ ಭಗವತಿ ಆರಾಧನೆಯನ್ನು ನೆಮ್ಮದಿ ಬಂದಿದೆ ಅದರಿಂದ ನನಗೆ ಅನ್ನೋದು ಉಂಟಾದರೆ, ನೀವು ಮಾಡಿದ ಒಂದು ಅರ್ಚನೆ, ನೀವು ಮಾಡಿದ ಒಂದು ಅಕ್ಷತೆಯಿಂದ ಅರ್ಚನೆ ಮಾಡಿದ್ರೂ ಸಾಕಾಗುತ್ತೆ. ಅದು ನೆಮ್ಮದಿ ಬೇಕು. ನಾವು ಮಾಡಿದ್ದು ಕೀಳು ಅಂತಕ್ಕಂಥ ಭಾವನೆ ಬೇಡ ನಮಗೆ. ತುಪ್ಪದೇ ಹಚ್ಚಿದ್ರು ನಮ್ಮಲ್ಲಿ ತುಪ್ಪ ಇಲ್ಲಪ್ಪ, ಏನು ಮಾಡೋದು ಈಗ? ಯಾವುದೋ ಎಣ್ಣೆ ಇದೆಯಲ್ಲ ಅದೇ ಎಣ್ಣೆ ಬಳಸಿ. ತಿಲತೈಲ ಅಂದರೆ ಎಳ್ಳೆಣ್ಣೆ ಸರಳವಾಗಿದೆ, ಅಗ್ಗವಾಗಿಯೂ ಇದೆ, ಅದನ್ನೇ ಹಚ್ಚಿದ್ರೆ ಸಾಕಾಗುತ್ತೆ. ಹಚ್ಚುವ ಭಾವನೆ ತುಂಬ ದೊಡ್ಡದು. ಇದನ್ನು ನಾವು ಅರ್ಥ ಮಾಡ್ಕೊಂಡು ಪೂಜೆ ಮಾಡೋದು ಬಹಳ ಮುಖ್ಯ. ನಾನು ಪ್ರತಿ ದಿವಸ ಈ ಆರಾಧನೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಬಾರಿ ಇಂಥ ಸರಳತೆಯನ್ನು ವಿವರಿಸಿದ್ದೀನಿ. ಸರಳತೆ ಇದ್ದಂಥವ್ರು ಹೀಗೆ ಮಾಡಿಬಿಟ್ರೆ ಅದು ಮಾಡಬಾರ್ದು ಅಂತ ಹೇಳುತ್ತೆ ಶಾಸ್ತ್ರವೂ. ಹಾಗೆ ಹೇಳುತ್ತೆ, ವಿತ್ತಶಾಠ್ಯಂನ ಕುರ್ವೀತ ಅಂತ ಹೇಳಿದೆ. ಸಮೃದ್ಧವಾದ ಹಣ ಬರ್ತಾ ಇರುತ್ತೆ, ದೇವರಿಗೆ ಅಂತಂತ ಇನ್ಯಾವುದೋ ಒಂದು ಕಳಪೆ ತಂದಿಟ್ಬಿಡ್ತೀವಿ. ಕಳಪೆ ಎಣ್ಣೆ ತಂದಿಟ್ಬಿಡ್ತೀವಿ, ಅಥವಾ ಇನ್ಯಾವುದೋ ಬಳಸದೇ ಇರತಕ್ಕಂಥ ತುಪ್ಪವನ್ನು. ಜನ್ಮದಲ್ಲಿ ಅದನ್ನು ನಿಮ್ಮ ಮಗುವಿಗೆ ಹಾಕ್ತೀರಾ ನೀವು, ಆ ತುಪ್ಪವನ್ನು ನಿಮ್ಮ ಮಗುವಿಗೆ ಬಳಸ್ತೀರಾ, ಆ ಬಟ್ಟೆಯನ್ನು ನಿಮ್ಮ ಮಗುವಿಗೆ ಬಳಸ್ತೀರಾ, ಆ ಉಪಕರಣಗಳನ್ನು, ಅದನ್ನು ಯೋಚನೆ ಮಾಡಿ. ಅದಕ್ಕೆ ಹೇಗೆ ಕೇರ್ ಮಾಡ್ತೀರೋ ಆ ರೀತಿಯಲ್ಲಿ ಭಗವಂತನ ಕಂಡ ದಿವಸ, ಭಗವತಿಯನ್ನು ಕಂಡ ದಿವಸ, ಯಾವುದೇ ಇರಲಿ, ಅದು ಶಕ್ತಿಯೋ ಅಥವಾ ಶಿವನೋ ಯಾವುದೇ ಆಗಿರಲಿ, ಹಾಗೆ ಮಾಡಿದ ದಿವಸ ನೀವು ನಿಜವಾಗಿ ಪೂಜೆ ಮಾಡಿರ್ತೀರ. ಆ ದೃಷ್ಟಿಯಲ್ಲಿ ಪ್ರೀತಿ ಬೇಕು ಇದಕ್ಕೆ. ನಾನು ಏನನ್ನು ಬಳಸ್ತೀನೋ, ನಾನೇನು ಊಟಕ್ಕೆ ಬಳಸ್ತೀನೋ ಆ ತುಪ್ಪವನ್ನು, ನಾನೇನು ಊಟಕ್ಕೆ ಬಳಸ್ತೀನೋ ಆ ಎಣ್ಣೆಯನ್ನು ಅದು ದೇವರಿಗೆ ಬಳಸಿ. ತಿಲತೈಲ ಬಿಡಿ ನಾವು ಬಳಸಲಾದರೆ ಅದು ಅತ್ಯಂತ ಶ್ರೇಷ್ಠ. ತಿಲ ಪಾಪನಾಶನ ಅಂತ ಹೇಳುತ್ತೆ. ಹೀಗಾಗಿ ಪಾಪಶಮನ ಆಗಬೇಕು ಅಂದರೆ ಎಳ್ಳೆಣ್ಣೆ ಬಳಸಿ. ಯಾರಿಗಿಲ್ವೋ ಅವರು ಎಳ್ಳೆಣ್ಣೆ ಬಳಸಿ. ಅಥವಾ ನನಗೆ ಸಂಪೂರ್ಣ ಕಡುಬಡುವನಾಗಿದ್ದೀನಪ್ಪ, ಏನು ಮಾಡೋದು, ಹೇಗೆ ಆರಾಧನೆ? ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ನೀವು ಎಣ್ಣೆ ಬಳಸಬೇಕಾಗಿಲ್ಲ, ಮತ್ತೊಂದು ಪರಿಕರವನ್ನು ತರಬೇಕಾಗಿಲ್ಲ, ಹೂ ಮಾಲೆ ಹಾಕಬೇಕಾಗಿಲ್ಲ. ಏನು ನೂರಾರು ರೂಪಾಯಿಗಳ ಬೆಲೆ ಇರ್ತಕ್ಕಂಥ ಮಾಲೆ ಕಟ್ಟಿ ಹಾಕಬೇಕಾಗಿಲ್ಲ. ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ, ಎಲ್ಲ ಪರಿಕರಗಳನ್ನು ಇಟ್ಟಿರ್ತಾರೆ. ಅಲ್ಲಿ ಇರೋದನ್ನೇ ಬಳಸಿ, ಅಕ್ಷತೆ ಅಂತೂ ಇರುತ್ತಾ, ಕುಂಕುಮ ಅರಿಶಿನಕ್ಕೇನು ಕೊರತೆ ಇಲ್ವಾ? ಅದನ್ನೇ ಪ್ರೀತಿಯಿಂದ, ಅಮ್ಮ ನನಗೆ ಇರೋದು ಇಷ್ಟು ಬಲ ಕೊಟ್ಟಿದ್ಯಾ ನೀನು, ಕೊಟ್ಟಿದ್ದಿದ್ರೆ ನಾನೇನು ಮಾಡ್ತಿದ್ನೋ ಏನೋ, ಬಹಳ ಮುಖ್ಯವಾಗಿ ಇಲ್ಲಿಗೆ ಬರೋ ಮನಸ್ಸು ಕೊಟ್ಟಿದೆಯಲ್ಲ ಅದು ಬಹಳ ದೊಡ್ಡದು ಅಂತ. ಇದು ಬೇಕು, ಪೂಜೆ ಮಾಡುವ ಮನಸ್ಸು ಬೇಕು. ಪೂಜೆ ಮಾಡಲಿಕ್ಕೆ ನಮಗೆ ಒಂಥರ ಹಿಂದೇಟು, ಅಯ್ಯೋ ನಾಳೆ ಮಾಡಿದ್ರಾಯ್ತು, ನಾಡಿದ್ದು ಮಾಡೋದು, ಅದೂ ಒಳ್ಳೆ ಇದ್ರ ಥರ ಪೋಸ್ಟ್ಪೋನ್ ಮಾಡ್ತಾ ಇರೋದು. ಹಾಗಲ್ಲ, ಆ ಭಾವನೆ ಬೇಕು. ಕನಿಷ್ಠ ಒಂದು 20 ನಿಮಿಷ ಭಗವತಿಗೆ ಅಂತ ಎತ್ತಿಟ್ಟರೆ ನಿಮ್ಮ ಮನಸ್ಸು ಅದು ಎಷ್ಟು ಉತ್ಸಾಹವನ್ನು ಮತ್ತೆ ನೀವು ಬೇರೆ ಎಲ್ಲೂ ಸಿಗಲ್ಲ. ಇಂಥ ಒಂದು ಬಲ ಅದನ್ನು ಭಗವತಿ ತಂದು ಕೊಡ್ತಾಳೆ ಶ್ರದ್ಧೆಯಿಂದ, ಭಕ್ತಿಯಿಂದ. ಇರುವುದರಲ್ಲಿ ಸಮೃದ್ಧವಾಗಿರೋದು ಯಾವುದೋ, ಇರುವುದರಲ್ಲಿ ಉತ್ಕೃಷ್ಟವಾಗಿರೋದು ಯಾವುದೋ. ಹೂ ಅಷ್ಟೇ ಆಯ್ಕೆ ಮಾಡಿಕೊಳ್ಳುವಾಗ ತುಂಬ ನಳನಳಿಸ್ತಾ ಇದೆಯಾ, ಅದು ಪರಿಮಳ ಬೀರ್ತಾ ಇದೆಯಾ, ಇದನ್ನು ಗಮನಿಸ್ಕೊಂಡು ಅಲ್ಲಿ ತಂದಿಟ್ಟರೆ ಅದು ಆರಾಧನೆ ಅನ್ನಿಸ್ಕೊಳ್ಳುತ್ತೆ. ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.